On the way, Suhail. Early morning. Safan. Something different vibe, Suhail. But already ನೋಡಿ ಎಷ್ಟು crowd ಇದೆ ಅಂತ. Amazing crowd. India Pakistan is same country, just only for politics. Mashallah, yes. कंट्रोल करना है आपको, हेल्थ पे फोकस करना चाहिए, जैसे रनिंग वॉकिंग. ನಮ್ಮದು ಮೋಟೋ ಅಂತ ಹೇಳಿದರೆ ಹೌ ಟು ಕ್ರಿಯೇಟ್ ಅವೇರ್ನೆಸ್ ಆನ್ ಡಯಾಬಿಟಿಸ್. ಈ ಭಾಗವಾಗಿ ನಾವು ಈ ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷ ಕೂಡ ತುಂಬಾ ಮಂದಿ, ಲಾಸ್ಟ್ ಇಯರ್ಗಿಂತಲೂ ಜಾಸ್ತಿ ಮಂದಿ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. A 3 kilometers walk will also pump up the adrenaline and try to beat diabetes as well. Walk, you'll be distributed certificates and there are medical checkup coupons also available. ಬಹ್ರೈನಲ್ಲಿ ದೊಡ್ಡ ವಾಕಥಾನ್ ಅಂತ ಹೇಳ್ಬೋದು ಇದು. ಇದು ನೋಡಿ, ಇಲ್ಲಿ ನೋಡಿ ನಾವು ಇಲ್ಲಿ ರೆಡ್ ಕಾಣಿಸ್ತಾ ಇದೆಯಲ್ಲ, ಇಷ್ಟೊಂದು ಟ್ರಾಫಿಕ್ ಇದೆ. ಅಂದ್ರೆ ಆನ್ ದಿ ವೇ ಸುಹೈಲ್, ಅರ್ಲಿ ಮಾರ್ನಿಂಗ್, ಸಫಾನ್. ಸಮಥಿಂಗ್ ಡಿಫ್ರೆಂಟ್ ವೈಬ್ ಸುಹೈಲ್. ಎಲ್ಲಿಗೆ ಸಫಾನ್? ಆಕ್ಚುಲಿ ಇವತ್ತು ಬಹ್ರೈನಲ್ಲಿ ಅತಿ ದೊಡ್ಡ ಒಂದು ವಾಕಥಾನ್, ಏನು ನಾವು ಮ್ಯಾರಥಾನ್ ಅಂತ ಹೇಳ್ತೇವೆ, ಅದು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಹಲ್ಲಿಲಾಲ್ ಹಾಸ್ಪಿಟಲ್ ಮತ್ತು ಸಾಲಿಡ್ಯಾರಿಟಿ ಅವರ ಸಹಯೋಗದೊಂದಿಗೆ. ಇಟ್ಸ್ ಅಮೇಝಿಂಗ್. ಒಂಥರ ನಮ್ಮ ಹೆಲ್ತ್ ಅನ್ನು ಯಾವ ರೀತಿ ನಾವು ಕೀಪ್ ಮಾಡಬೇಕು ಅನ್ನುವಂಥ ಒಂದು ಕ್ಯಾಂಪ್ ಎಲ್ಲಲ್ಲಿದೆ. ನಂತರ ತುಂಬ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಇನಿಷಿಯೇಟಿವ್. ಫ್ಯಾಮಿಲಿ ಎಲ್ಲ ಇದೆ, ತೋರಿಸಿ ಸುಹೈಲ್. ನಾವು ಹೊರಟಿರೋದು ಅರ್ಲಿ ಮಾರ್ನಿಂಗ್. ಇವಾಗ ಎಷ್ಟು, ನಾವು 6 o'clockಗೆ ಹೊರಟಿದ್ದೇವೆ ಇಲ್ಲಿಂದ. 6:45 ಅದು ನಮಗೆ ಒಂದು 20 minutes ಇರೋದಷ್ಟೇ. ಐ ಥಿಂಕ್ ಉಂಟಲ್ವಾ, ತುಂಬ ಒಂದು ಮೋರ್ ದೆನ್ 3000 ಮಂದಿ ಇವತ್ತುಂಟಲ್ಲ ವಾಕಿಂಗ್ ಮಾಡೋಕ್ಕೆ, ಮತ್ತು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅದು ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಲಿಕ್ಕಿತ್ತು. ರಿಜಿಸ್ಟ್ರೇಷನ್ ಏಜ್ ಏನು ಇದಿಲ್ಲ, ಇಲ್ಲ ಏಜ್ ಏನಿಲ್ಲ. ನೋಡಿ ಇವಾಗ ಅಲ್ಲಿ ನೋಡಿ, ನಾನು ಮುಂಚೆ ಕೂಡ ಒಂದು 6 to 7 years ಮುಂಚೆ ಕೂಡ ಸಾಲಿಡ್ಯಾರಿಟಿ ಅವರು ಮಾಡಿದಂಥ ಒಂದು ಮ್ಯಾರಥಾನ್ ಅಲ್ಲಿ ಇದು ಪಾರ್ಟಿಸಿಪೇಟ್ ಮಾಡಿದ್ದೆ. ತುಂಬಾನೇ ಇಂಥ ಒಂದು ಇದಕ್ಕೆಲ್ಲ ಉಂಟಲ್ಲ, ನಾವು ಪಾರ್ಟಿಸಿಪೇಟ್ ಮಾಡಬೇಕು. ವಾವ್ ವಾವ್. ಐ ಥಿಂಕ್ ಬಹ್ರೈನಲ್ಲಿ ದೊಡ್ಡ ವಾಕಥಾನ್ ಅಂತ ಹೇಳ್ಬೋದು ಇದು. ಇದು ನೋಡಿ, ಇಲ್ಲಿ ನೋಡಿ ನಾವು ಇಲ್ಲಿ ರೆಡ್ ಕಾಣಿಸ್ತಾ ಇದೆಯಲ್ಲ, ಇಷ್ಟೊಂದು ಟ್ರಾಫಿಕ್ ಇದೆ. ಅಂದ್ರೆ ವೆಹಿಕಲ್. ಇದು ನೋಡಿ ಮಾರ್ನಿಂಗ್, ಇದು ಇವಾಗ ಒಂದು ಈವ್ನಿಂಗ್ ಟೈಮ್ ಆದ್ರೆ ಒಂದು ವಿಷಯ ಬೇರೆ. ಇದು ಅರ್ಲಿ ಮಾರ್ನಿಂಗ್. ಇಲ್ಲಿ ನೋಡಿ ಇದು ತೋರಿಸಿ, ಎಷ್ಟೊಂದು ಈ ರೆಡ್ ಇದೆಯಲ್ಲ, ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ನೋಡಿ. ಎಷ್ಟೊಂದು ಗಾಡಿಗಳು ಸ್ಲೋಲಿ ಮೂವ್ ಆಗ್ತಾ ಇರೋದು. ಅಂದ್ರೆ ಅಷ್ಟು ಮಂದಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸ್ಪೆಷಲಿ ಮತ್ತೊಂದೇನು ಗೊತ್ತಾ ಸುಹೇಲ್, ಈ ಹಲ್ಲಿಲಾಲ್ ಅನ್ನುವಂತ ಹಾಸ್ಪಿಟಲ್ ಇದೆಯಲ್ಲ, ಅವರು ಹೆಲ್ತ್ ಕೇರ್ ಅಲ್ಲಿ ಉಂಟಲ್ಲ, ಅವರು ಬಹ್ರೈನ್ ನಲ್ಲಿ ಗಲ್ಫ್ ಕಂಟ್ರಿಯಲ್ಲಿ ಅವರ ಇಂಪ್ಯಾಕ್ಟ್ ಇದೆಯಲ್ಲ, ಅಮೇಝಿಂಗ್. ಅಂದ್ರೆ ಅವರ ಎಲ್ಲ ಸರ್ವಿಸ್ ಆಗಿರ್ಬೋದು, ಮತ್ತೆ ಎಲ್ಲ ಸೂಪರ್. ಇದರದ್ದು ಆಚೆ ಸೈಡ್ ಅಲ್ಲ ಸಫಾನ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ಇರುವುದು. ನಾವು ಇವಾಗ ರೀಚ್ ಆಗಿದ್ದೇವೆ. ಇಲ್ಲೇ ನೋಡಿ, ಬಹ್ರೈನ್ ಏರ್ಪೋರ್ಟ್ ಎಕ್ಸಾಕ್ಟ್ಲಿ ಆಪೋಸಿಟ್. ಬಹ್ರೈನ್ ಏರ್ಪೋರ್ಟ್ ಅಲ್ಲಿಗೆ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ ಅಂತ ನೋಡಿ. ತುಂಬಾ ಇಲ್ಲಿ ಅಲ್ಲೆಲ್ಲ ಗಾಡಿ ಎಲ್ಲ ಅಲ್ಲಿ ವಿಜುವಲ್ಸ್ ಅಲ್ಲಿ ಕಾಣಿಸ್ತಾ ಇರ್ಬೋದು. ಹೆವಿ ಉಂಟು, ಇದು ತುಂಬಾ ಟೈಮ್ ಹಿಡಿತದ ಅಂತಲ್ಲ? ಇಲ್ಲ ಇವಾಗ ಅದು ಕ್ಲಿಯರ್ ಮಾಡ್ತಾ ಇದ್ದಾರೆ ಅಲ್ಲಿ. ಯಾರು ಸಫಾನ್ ಕ್ಲಿಯರ್ ಮಾಡುದು? ಅಲ್ಲಿ ಅದರ ವಾಲಂಟಿಯರ್ಸ್ ಎಲ್ಲ ಇರ್ತಾರೆ ಸುಹೇಲ್. ಮತ್ತೆ ನಮ್ಗೆ ಹೋಗಿ ಮಾಡ್ಲಿಕ್ಕೆ ಆಗ್ತದೆ. ನಾವುಂಟಲ್ಲ ಟ್ರಾಫಿಕ್ ಅಲ್ಲಿ ನಾವು ಬಾಕಿಯಾಗಿ ಒಂದು ಮೋರ್ ದೆನ್ 30-35 minutes ಆಯ್ತು. ಬಟ್ ಅಲ್ಲೆಲ್ಲ ಈ ತರ ಬೇರೆ ಪ್ಲೇಸಸ್ ಎಲ್ಲ ಇತ್ತು ಗಾಡಿ ಇಡ್ಲಿಕ್ಕೆ, ಬಟ್ ಅಲ್ಲೆಲ್ಲ ಗಾಡಿ ಇಡ್ಲಿಕ್ಕೆ ಇಲ್ಲ. ನೋಡಿ ಎಲ್ಲ ಡ್ರೈವರ್ಸ್, ಎಲ್ಲ ಗಾಡಿಯವರು ಕೂಡ ಪೇಷನ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದೇ ಒಂದು ಮಿಸ್ ಪಾರ್ಕಿಂಗ್, ಏನು ಬೇರೆ ಕಡೆ ಎಲ್ಲ ಒಟ್ಟಾರೆಯಾಗಿ ಎಲ್ಲ ಗಾಡಿ ಇಟ್ಟು ಯಾರು ಕೂಡ ಹೋಗೋದಿಲ್ಲ ಇಲ್ಲಿ. ಅಂದ್ರೆ ಯಾಕೆ ಗೊತ್ತಾ, ಇಲ್ಲಿನ ಈ ರೂಲ್ಸ್ ಇದೆಯಲ್ಲ, ಇದು ಅಷ್ಟೊಂದು ಸ್ಟ್ರಿಕ್ಟ್ ಇದೆ. ಇವನ್ ಅಪ್ಪಿ ಕೂಡ ಯಾರು ಕೂಡ ಅಂತ ಒಂದು ಧೈರ್ಯ ತೋರಿಸಲ್ಲ, ನಾವು ಎಲ್ಲಾದ್ರೂ ಒಂದು ಗಾಡಿ ಇಟ್ಟು ಹೋಗೋಣ ಅಂತ. ನೀವಲ್ಲೇ ನೋಡಿ, ಏನು ಪಾರ್ಕಿಂಗ್ ಸ್ಲಾಟ್ ಇದೆ ಅಲ್ಲೇ ಗಾಡಿ ಇಡ್ತಾರೆ. ಅದಲ್ಲ ಅಂದ್ರೆ ಪಾರ್ಕಿಂಗ್ ಸ್ಲಾಟ್ ಎಲ್ಲಿದೆ ಅಲ್ಲಿ ತನಕ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ.
ಅದಲ್ಲದೆ ಎಲ್ಲಾದ್ರೂ ಒಂದು ಇಡುವುದು ಆ ಕಡೆ ಈ ಕಡೆ ಇಡುವುದು, ಇನ್ನೊಬ್ಬರ ಗಾಡಿ ಎದುರಲ್ಲಿ ಇಡುವುದು, ಅದು ಇಲ್ಲಿ ಗಲ್ಫ್ ಕಂಟ್ರಿಯಲ್ಲಂತೂ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಇಲ್ಲಿನ ಈ ರೂಲ್ಸ್ ಇದೆಯಲ್ಲ, ಈ ರೂಲ್ಸು ಮತ್ತೆ ಅದು ಯಾರು ಬೇಕಾದ್ರೆ ಆಗಿರಲಿ, ಎಷ್ಟೇ ದೊಡ್ಡ ಫ್ಯಾಮಿಲಿಯವನಾಗಿರಲಿ, ಎಷ್ಟೇ ದೊಡ್ಡ ಎಂಪ್ಲಾಯೀಸ್ ಆಗಿರಲಿ, ರೂಲ್ಸ್ ಎಲ್ರಿಗೂ ಕೂಡ ಇಲ್ಲಿ ಒಂದೇ. ಸೊ ಎಲ್ಲರೂ ಕೂಡ ಅದಕ್ಕೆ ಗೌರವ ಕೊಡ್ತಾರೆ, ಅದಕ್ಕೊಂದು ರೆಸ್ಪೆಕ್ಟ್ ಇದೆ. ಸೊ ಅದರಿಂದಾಗಿ ಆಗಿದೆ ಈ ಗಲ್ಫ್ ಕಂಟ್ರಿ ಇದೆಯಲ್ಲ, ಸ್ಟಿಲ್ ವರ್ಲ್ಡಲ್ಲಿ ಅಮೇಝಿಂಗ್. ಇಲ್ಲಿನ ಕಾನೂನು ಸುವ್ಯವಸ್ಥೆ ಉಂಟಲ್ಲ, ಜಗತ್ತಲ್ಲಿ ಹೇಳಿ ವರ್ಡ್ಸ್ ಇಲ್ಲ. ಕಿಧರ್ ಬಿ कहीं भी पार्किंग नहीं. ಸಫಾನ್, ಇದಕ್ಕೆ ನೀವೊಂದು ಏನ್ ಹೇಳುದು? ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅಲ್ಲ ಎಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ. ಇವಾಗ ನೋಡಿ ಪಾರ್ಕಿಂಗ್ ಫುಲ್ ಆಗಿದೆ ಅಂತ ಹೇಳಿದ್ರು, ಗಾಡಿ ಬರ್ಬೇಕಷ್ಟೇ ಇನ್ನು ಕೂಡ. ಅವಾಗ ಇಮ್ಯಾಜಿನ್ ಮಾಡಿ, ಒಂದು 5 o'clock ಬಂದೆಲ್ಲ ಇಲ್ಲಿ ಓಡ್ಲಿಕ್ಕೆ ರೆಡಿ ಆಗಿದ್ದಾರ ಅಂತ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಗಾಡಿ ತಿರುಗಿಸಿ ಇನ್ನೊಮ್ಮೆ ಮನೆಗೆ ಹೋಗುವ ಅಂತ. ಇಲ್ಲ, ಮನೆಗೆ ಹೋಗ್ಲಿಕ್ಕೆ ನೋಡಿ ಇದು ನಿಮ್ದು ರಾಂಗ್. ಮನೆಗೆ ಒಂದು ಒಳ್ಳೆ ನಾಷ್ಟ ಮಾಡಿ ಮನೆಗೆ ಹೋಗ್ಬಾರ್ದು. ಅಲ್ಲ, ಎಲ್ರು ಓಡ್ಲಿ, ನಾವು ಇನ್ನೊಮ್ಮೆ ಓಡುವ, ನಾವು ಮಾತ್ರ ಓಡುವ. ಇಲ್ಲಿ ನಾವಲ್ಲಿ ಏರ್ಪೋರ್ಟ್ ಅಲ್ಲಿ ಹಾಕಿ ಬರುವ ಅಂತ. ಸಫಾನ್, ಲೇಟ್ ಆಯ್ತಾ ಅಂತ. ಸಫಾನ್ ಏನ್ ಸಫಾನ್? ಅದೇ ಬೀಟ್ ಡಯಾಬಿಟೀಸ್ ವಾಕಥಾನ್. ನಾವು ಇಲ್ಲಿ ಬರುವಾಗ ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತು, ಹೆವಿ ಟ್ರಾಫಿಕ್. ಹೌದು, ಬಟ್ ಆಲ್ರೆಡಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ಅಮೇಝಿಂಗ್ ಕ್ರೌಡ್. ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಹೆಲ್ತ್ ಬಗ್ಗೆ ನಾವು ತುಂಬಾ ಕೇರ್ ಮಾಡಬೇಕು. ಅಂದ್ರೆ ಈ ವಾಕಿಂಗ್ ಇದೆಯಲ್ಲ, ಹೌದು, ವಾಕಿಂಗ್ ಇಸ್ ದ ಕಿಂಗ್ ಆಫ್ ಎಕ್ಸಸೈಸ್. ವಾಕಿಂಗ್ ಅನ್ನೋದು ಎಕ್ಸಸೈಸ್ ನಲ್ಲೇ ಕಿಂಗ್. ಅಂದ್ರೆ ಅದರ ಒಂದು ಏನು ಹೇಳ್ತಾರೆ, ಅವೇರ್ನೆಸ್. ಮತ್ತೆ ಡಯಾಬಿಟೀಸ್ ಅನ್ನೋದು ಎಷ್ಟೊಂದು ಡೇಂಜರಸ್, ಅದೆಲ್ಲದರ ಕುರಿತು ಒಂದು ಇದಾಗಿದೆ ಇಲ್ಲಿ ಇವತ್ತು. ಈಗ ಇನ್ನು ಟೈಮ್ ಉಂಟಾ? ಇನ್ನೊಂದು 1-2 hours ಎಲ್ಲ ಇಲ್ಲಿ ತುಂಬಾನೇ ಕ್ಯಾಂಪ್ ಇದೆಲ್ಲ ಇದೆ. ಸಫಾನ್ ಬಂದು ಈಗ ಕುತ್ಕೊಂಡಿದ್ದೀರಿ ನೀವು? ಇಲ್ಲ, ನಾವು ಅಲ್ಲಿಗೆಲ್ಲ ಹೋಗಿ ಬಂದು, ಮತ್ತೆ ಮಕ್ಕಳಿದ್ದಾರಲ್ಲ. ಹೌದು. ಸೊ ಇಶಲ್ ಬಾ, ಅವರೇ ಬೈ ಬಾ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಜೊತೆಗಿರೋದು ಬಹ್ರೈನಲ್ಲಿ ಹಲ್ಲಿಲಾಲ್ ಹಾಸ್ಪಿಟಲ್. ಅದು ಹೆಲ್ತ್ ಇದರಲ್ಲಿ ಎಷ್ಟೊಂದು ಇಂಪ್ಯಾಕ್ಟ್ ಆಗಿದೆ ಅಂತ ಎಲ್ರಿಗೂ ಗೊತ್ತಿರ್ಬೋದು. ಅದರ ವೈಸ್ ಪ್ರೆಸಿಡೆಂಟ್ ನಮ್ಮ ಜೊತೆ ಇದ್ದಾರೆ, ಆಸಿಫ್ ಹಿಲಾಲ್ ಅಂತೇಳಿ. ಸೊ ಗ್ರೂಪ್ ವೈಸ್ ಪ್ರೆಸಿಡೆಂಟ್, ಮಾಶಾಅಲ್ಲಾ. ಇನ್ನೊಂದು ವೆರಿ ಗುಡ್ ನ್ಯೂಸ್ ಅಂದರೆ ಅವರು ನಮ್ಮ ಊರಿನವರು, ಮಂಗಳೂರವರು. ಆಸಿಫ್, ಈ ಒಂದು ಬೀಟ್ ಡಯಾಬಿಟೀಸ್ ಅನ್ನುವಂಥ ಈ ಒಂದು ಕ್ಯಾಂಪೇನ್ ನಡೀತಾ ಇದೆ. ಅರ್ಲಿ ಮಾರ್ನಿಂಗ್ 5:30 ನಾವು ಬರ್ತಾ ಇರುವಾಗಲೇ ಅಲ್ಲಿ ತುಂಬ ಬ್ಲಾಕ್ ಇತ್ತು. ಇಷ್ಟೊಂದು ಮಂದಿ ನಾನು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ಈ ಟೈಮಲ್ಲಿ ಅರ್ಲಿ ಮಾರ್ನಿಂಗಲ್ಲಿ ಇಲ್ಲಿಗೆ ಜನ ಬಂದಿದ್ದಾರೆ ಆಲ್ರೆಡಿ. ಐ ಥಿಂಕ್ ಮೋರ್ ದೆನ್ 2500 ಪಾರ್ಟಿಸಿಪೆಂಟ್ ಏನೋ ಇರ್ಬೋದು ಅಂತ ಕಾಣುತ್ತೆ. ಇದರ ಬಗ್ಗೆ ಏನು ಹೇಳ್ತೀರಾ ಆಸಿಫ್? ಈ ಒಂದು ಬೀಟ್ ಡಯಾಬಿಟೀಸ್ ಮತ್ತು ಈ ಒಂದು ಕ್ಯಾಂಪೇನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಈ ಬೀಟ್ ಡಯಾಬಿಟಿಸ್ ಕ್ಯಾಂಪೇನ್ ನಾವು ಕಳೆದ 3 ವರ್ಷದಲ್ಲಿ ಮಾಡ್ತಾ ಇದ್ದೀವಿ.
This is one and only the largest diabetes campaign in the Kingdom of Bahrain. ಕಳೆದ 3 ವರ್ಷದಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇನಿಷಿಯಲಿ ಇದು ಸ್ಟಾರ್ಟ್ ವಿತ್ 1000. ಟುಡೇ ವಿ ಹ್ಯಾವ್ ಆಲ್ರೆಡಿ ಕ್ರಾಸ್ಡ್ 4200 ರಿಜಿಸ್ಟ್ರೇಷನ್. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಡಯಾಬಿಟಿಸ್ ಈಸ್ ಮೋಸ್ಟ್ ಕಾಮನ್ ನೌ ಡೇಸ್. ನಮ್ಮದು ಮೋಟೋ ಅಂತ ಹೇಳಿದರೆ ಹೌ ಟು ಕ್ರಿಯೇಟ್ ಅವೇರ್ನೆಸ್ ಆನ್ ಡಯಾಬಿಟಿಸ್. ಈ ಭಾಗವಾಗಿ ನಾವು ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೇವೆ. ಆ್ಯಸ್ ಎ ಹಾಸ್ಪಿಟಲ್ ನಮಗೆ ತುಂಬ ಪಬ್ಲಿಕ್ ಸಪೋರ್ಟ್ ಇಲ್ಲಿ ಬರ್ತಾ ಉಂಟು, ಜನರ ಒಳ್ಳೆಯ ರೆಸ್ಪಾನ್ಸ್ ಇಲ್ಲಿ. ವೇರಿಯಸ್ ಪಾರ್ಟ್ ಆಫ್ ಬಹ್ರೇನ್ ಪೀಪಲ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಆ್ಯಂಡ್ ಅಟೆಂಡೆಡ್. ಬೆಳಿಗ್ಗೆ ನಾವು ಇದಕ್ಕೆ 7 o'clock ಸಮಯ ಕೊಟ್ಟಿದ್ವಿ. 5ವರೆಗೆ ಜನರು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದರು. ಈ ಪ್ರೋಗ್ರಾಮ್ ನಾವು ಕಂಟಿನ್ಯೂ ಮಾಡ್ತಾ ಇರ್ತೇವೆ ಎಲ್ಲ ವರ್ಷ ಕೂಡ. ವಿ ಆರ್ ಗೋಯಿಂಗ್ ಟು ಆರ್ಗನೈಸ್ ಬೆಟರ್ ದೆನ್ ದಿ ಬೆಟರ್. ಇನ್ಶಾಲ್ಲ ನಮಗೆ ಎಲ್ಲರ ಸಪೋರ್ಟ್ ಬೇಕಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಫ್ವಾನ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಗೈಸ್, ಇಲ್ಲಿ ಒಂದು ಕಡೆ ಏನು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದವರ ಸರ್ಟಿಫಿಕೇಟ್ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ನೋಡಿ, ಅಲ್ಲಿ ಏನು ಶುಗರ್ ಮತ್ತು ಬ್ಲಡ್ ಪ್ರೆಷರ್ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ. ಸೊ ಟೋಟಲಿ ಹೇಳೋದಿದ್ರೆ ಉಂಟಲ್ಲ, ಬ್ಯೂಟಿಫುಲ್ ಕ್ಯಾಂಪೇನ್ ಇದು, ಬ್ಯೂಟಿಫುಲ್ ಕ್ಯಾಂಪೇನ್. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಚೆಕ್ ಇದೆಲ್ಲ ಮಾಡ್ತಾ ಇದ್ದಾರೆ. ಏನು ಅದೇ BP ಶುಗರ್ ಅಲ್ಲ. ಓಕೆ, session, and we hope the 3 kilometers walk will also pump up the adrenaline and try to beat diabetes as well. Thank you so much and looking forward for a great morning. Take care. Thank you. ಬೀಟ್ ಡಯಾಬಿಟೀಸ್ ವಾಕಥಾನ್ ಸ್ಟಾರ್ಟ್ ಆಗಿದೆ. ನೋಡಿ ಕ್ರೌಡ್ ನೋಡಿ ಎಷ್ಟೊಂದು ಅವೇರ್ನೆಸ್ ಇದೆ ನೋಡಿ ಇದರ ವಿಷಯದಲ್ಲಿ. ಅಂದರೆ ಆಬ್ವಿಯಸ್ಲಿ ಗೊತ್ತಿರ್ಬೋದು, ಏನು ಈ ಡಯಾಬಿಟೀಸ್ ಅನ್ನೋದಿದೆಯಲ್ಲ, ಅದು ತುಂಬಾನೇ ಅಪಾಯಕಾರಿ. ಏನು ಸಕ್ಕರೆ ಕಾಯಿಲೆ ರೋಗ ಅಂತ ಹೇಳ್ತೀವಿ, ತುಂಬಾನೇ ಅಪಾಯಕಾರಿ. ಅದು ಈವನ್ ಬರಲಿಕ್ಕೆ ಬಿಡಬಾರ್ದು. ಅದರ ಅವೇರ್ನೆಸ್ ಏನು, ಅದನ್ನು ಯಾವ ರೀತಿ ಬಂದರೆ ಕಂಟ್ರೋಲ್ ಮಾಡ್ಬೋದು ಅನ್ನೋದರ ಬಗ್ಗೆ ಒಂದು ಬ್ಯೂಟಿಫುಲ್ ಕ್ಯಾಂಪೇನ್ ಇದು. ನೋಡಿ ಎಷ್ಟು ಈ ಒಂದು ಅರ್ಲಿ ಮಾರ್ನಿಂಗಿಗೆ ಒಂದು ಮೋರ್ ದೆನ್ 3000 ಜನರೆಲ್ಲ ಒಂದು ಭಾಗಿಯಾಗ್ತಾರೆ ಅಂತ ಹೇಳಿದ್ರೆ ಇಟ್ಸ್ ಅಮೇಝಿಂಗ್. ನೋಡಿ ಅಲ್ಲೆಲ್ಲ ತೋರಿಸಿ ಎಷ್ಟು ಯಾವ ಕಂಟ್ರಿ ಪೀಪಲ್ಸ್ ಎಲ್ಲ ಇರ್ಬೋದು ಇಲ್ಲಿ. ನೋಡಿ ನಮ್ಮ ಮಾಷಾ ಅಲ್ಲ, ನಮ್ಮ ನೆರೆಯ ಪಾಕಿಸ್ತಾನದ ನಮ್ಮ ಬ್ರದರ್ ಇದ್ದಾರೆ ಇಲ್ಲಿ. ನಮ್ಗೆ ಅಂದ್ರೆ ಇಲ್ಲಿ ಇಂಡಿಯಾ ಪಾಕಿಸ್ತಾನ ಅಂತ ಯಾವ ಫೀಲ್ ಕೂಡ ಇರಲ್ಲ. India Pakistan is same country, just only for politics. Mashallah, yes, really. See, my coach is Indian. He's Sankat Broker. I am working in Six Pack Gym, fitness trainer. I am fitness trainer. Okay, yes, Six Pack Gym. Mashallah. Okay, आप क्या बताना चाहता हूँ ये बीट डायबिटीज के बारे में, ये कितना डेंजरस है ये? बहुत ज़्यादा रेंजेस है, लेकिन इसमें क्या है, मेन चीज़ क्या है, अपने हेल्थ पे कंट्रोल करना है. आपको हेल्थ पे फोकस करना चाहिए, जैसे रनिंग, वॉकिंग. ओके, देखो कोई भी हॉस्पिटल में आप जाएंगे, डॉक्टर को पहले बोलेगा कि आपको डायबिटीज कंट्रोल करने का, तो आपको वॉक करने का. ओके, डेली वॉकिंग करें. और मेन चीज़ क्या, आपका फूड कंट्रोल. और साहब ये भाईजान ये बोलता है वॉकिंग इज द किंग ऑफ एक्सरसाइज. वो सही है, आप क्या बोलते हैं, वो कैसा वॉकिंग करने का, हर दिन कितना टाइम वॉकिंग करने का, उसका तरीका क्या है?
yes, just starting first you take 20 minutes, then increase stamina little. Same for study, first class, second, third, fourth, 5, 6, 7, 10, like this one. And you say first of all foot control is the major part. Yeah. बाद में ये walking और exercise करके Main food है. ओके ओके अगर या शुगर आया तो उसका बाद में क्या कंट्रोल करने का बेस्ट सॉल्यूशन क्या है? बेस्ट सोल्यूशन यही है कि आप लोग एक्सरसाइज एक्सरसाइज करें. करने का. थैंक यू सो मच. थैंक यू भाईजान. थैंक यू. लव यू. Okay, thank you so much. ಸೊ ಇಲ್ಲಿ ನೋಡಿ ಆಫ್ಟರ್ ವಾಕಥಾನ್ ಆಗಿ ಇಲ್ಲಿ ಅಲ್ಲಿ ಹಿಲಾಲ್ ರವರದು ಕೂಪನ್ ಸಿಗ್ತಾ ಇದೆ ಮತ್ತು ಅಟೆಂಡ್ ಮಾಡಿದ ಟಿಕೆಟ್ ಕೂಡ ಸಿಗ್ತಾ ಇದೆ. ದ ಬ್ಯೂಟಿಫುಲ್ ಇನಿಷಿಯೇಟಿವ್. ಡಯಾಬಿಟೀಸ್ ಅಂತ ಏನಿದೆ ಅದೊಂದು ರಿಯಲಿ ತುಂಬಾ ಮಾರಕ ಅದು ನಮ್ಮ ಹೆಲ್ತ್ಗೆ. ಸೊ ಅದರ ಬಗ್ಗೆ ಒಂದು ಅವೇರ್ನೆಸ್ ಕೊಡಲಿಕ್ಕೆ ಒಂದು ಬ್ಯೂಟಿಫುಲ್ ಆಗಿರುವಂಥ ಕ್ಯಾಂಪೇನನ್ನು ಎಲ್ಲ ವರ್ಷ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ವರ್ಷ ಕೂಡ ತುಂಬ ಮಂದಿ ಲಾಸ್ಟ್ ಇಯರ್ಗಿಂತಲೂ ಜಾಸ್ತಿ ಮಂದಿ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಮಾರ್ನಿಂಗ್ 5:30 ಬರುವಾಗಲೇ ತುಂಬಾ ಇಲ್ಲಿ ಬ್ಲಾಕ್ ಇತ್ತು. ಮೀನ್ಸ್ ಎಲ್ಲ ಇದರ ಈ ಒಂದು ಅವೇರ್ನೆಸ್ ಅನ್ನು ತುಂಬ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಇಯರ್ ಕೂಡ ಇನ್ನೂ ಕೂಡ ಒಂದು ಬ್ಯೂಟಿಫುಲ್ ಆಗಿ ಇಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮ ಕೂಡ ನಡೀಲಿ, ಎಲ್ಲರೂ ಕೂಡ ಒಂದು ಹೆಲ್ತಿ ಆಗಿರಲಿ ಅಂತ ಕೂಡ ನಾನು ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಹಲ್ಲಿಲಾಲ್, ನಿಮ್ಮ ಈ ಒಂದು ರಿಯಲಿ ನಿಮ್ಮ ಒಂದು ಇನಿಷಿಯೇಟಿವ್ ಅಪ್ರಿಷಿಯೇಟೆಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲಿ ಬಿ ಡಯಾಬಿಟಸ್ ಅನ್ನೋಂಥ ದೊಡ್ಡ ಒಂಥರ ಕ್ಯಾಂಪೇನ್ ನಡೀತಾ ಇದೆ. ಇಲ್ಲಿ ನೋಡಿ, ಇದು ಬಹ್ರೈನ್ ಏರ್ಪೋರ್ಟ್ ಹತ್ತಿರದಲ್ಲಿರುವಂಥ ಒಂದು ಪಾರ್ಕ್. ಆ ಕಡೆ ಕಾಣ್ತಾ ಇರೋದು ಬಹ್ರೈನ್ ಏರ್ಪೋರ್ಟು. ಇದು ನೋಡಿ, ಇದು ಮಕ್ಕಳು ಆಟ ಆಡುವಂಥ ಪ್ಲೇಸ್. ಬ್ಯೂಟಿಫುಲ್ ಪಾರ್ಕ್. ಬ್ಯೂಟಿಫುಲ್. ಎಷ್ಟು ದೊಡ್ಡ ಪಾರ್ಕ್ ಇದು. ಐ ಥಿಂಕ್ ಸ್ವೆಲ್ ಮೋರ್ ದೆನ್ 3000 ಪಾರ್ಟಿಸಿಪೆಂಟ್ ಇದ್ದಾರೆ. Babu tutu. Babu tutu dulu. Gati bici gatuci. Oh. Itulah. Ini yang ngomong. Mainnya. 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 Manya, Manya, Manya. Whoa, whoa, whoa. For the certificates, please maintain a clean line. The volunteers, please We are help from the Migrant line. Workers Association of Bahrain, Okay. organized by mostly of expatriate. We are very grateful for this activity every year. This is the third time that we're joining. All you guys completed 3 kilometers. Congratulations. Just completed 3 kilometers for information. There's a refreshment on the left-hand side. We have the certificates and the coupon. ಸ್ವೇಲ್ ಅದೇ ವಾಕಥಾನ್ ಎಲ್ಲ ಮುಗಿಸಿ ಹೋಗ್ತಾ ಇದ್ದೀವಿ ನಾವು. ಬಾಳೆ ಎಲ್ಲ ಕೊಟ್ಟಿದ್ದಾರೆ. ಅದೇ ರಿಫ್ರೆಶ್ಮೆಂಟ್ಸ್ ಎಲ್ಲ ಉಂಟಲ್ಲ. ನೀವು 2-3 ಜಾಸ್ತಿ ತೆಗಿದ್ರಾ ಅಂತಲ್ಲ? ಇಲ್ಲ, ಜಾಸ್ತಿ ಇಲ್ಲ, ಮಕ್ಕಳೆಲ್ಲ ಇದ್ರು. ಮಕ್ಕಳದ್ದು